ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಪಾರ್ಟ್ 1 ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ಟಾಪಿಕ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು 6ನೇ ತರಗತಿಯ ಪಾರ್ಟ್ 1 ಪಾರ್ಟ್ 2 ಹಾಗೆ 7ನೇ ತರಗತಿಯ ಪಾರ್ಟ್ 1 ಪಾರ್ಟ್ 2 ಎರಡು ಪುಸ್ತಕಗಳನ್ನು ಮಾಡಿದ್ದೀನಿ, ಅಂದರೆ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇವಾಗ 8ನೇ ತರಗತಿಯ ಒಂದು ಪಾರ್ಟ್ 1 ಅಲ್ಲಿರುವಂತಹ ಟಾಪಿಕ್ಗಳನ್ನು ಸಹ ಮಾಡ್ತಾಯಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮ ಏನಿದೆಯೋ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ತರಗತಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅಧ್ಯಾಯ 10 ಇದು ಥಿಯರಿ ಇದೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಈ ಒಂದು ವಿಷಯದಲ್ಲಿ ನಾವೇನೇನು ತಿಳ್ಕೊತೀವಿ ಈ ಒಂದು ಅಧ್ಯಾಯದಲ್ಲಿ ಅಂತಂದರೆ, ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು, ರಾಷ್ಟ್ರೀಯ ಭಾವೈಕ್ಯತೆ ಹೇಗೆ ಬೆಳೆಸಬೇಕು ಅಂತೇಳಿ ಆ ಅಂಶಗಳ ಬಗ್ಗೆ ತಿಳ್ಕೊತೀವಿ. ಹಾಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯ ಇತಿಹಾಸ, ಅದರ ಮಹತ್ವ ಮತ್ತು ನಿಯಮಗಳ ಬಗ್ಗೆ ತಿಳ್ಕೊತೀವಿ. ಹಾಗೂ ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊತೀವಿ. ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂಥ ರಾಷ್ಟ್ರಧ್ವಜವನ್ನು ಹೊಂದಿರುತ್ತೆ. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ರಾಷ್ಟ್ರವು ಏನು ಮಾಡುತ್ತೆ, ತನ್ನದೇ ಆದಂಥ ಒಂದು ರಾಷ್ಟ್ರಧ್ವಜವನ್ನು ಹೊಂದಿರ್ತೈತಿ. ನಮ್ಮ ಭಾರತದ ಒಂದು ರಾಷ್ಟ್ರಧ್ವಜ ಬೇರೆ 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 ದೇಶದ ಬೇರೆ ಬೇರೆ ಧ್ವಜಗಳಿರುತ್ತೆ, ಬೇರೆ ಬೇರೆ ರೀತಿ ಇರ್ತವೆ. ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯನವರು ಏನು ಮಾಡ್ತಾರೆ, ರೂಪಿಸ್ತಾರೆ. ಭಾರತದ ರಾಷ್ಟ್ರಧ್ವಜ ಯಾರು ರೂಪಿಸಿದ್ರು ಅಂತ ಕೇಳಿದ್ರೆ ಪಿಂಗಳಿ ವೆಂಕಯ್ಯನವರು. ಸಂವಿಧಾನ ಸಮಿತಿಯು 22ನೇ ಜುಲೈ 1947ರಂದು ಏನು ಮಾಡ್ತೈತೆ, ಈ ರಾಷ್ಟ್ರಧ್ವಜವನ್ನು ಅಂಗೀಕರಣ ಮಾಡಿಕೊಳ್ಳುತ್ತೆ, ಅಂದರೆ ಅಂಗೀಕರಿಸಿ ಒಪ್ಪಿಗೆ ಸೂಚಿಸುತ್ತೆ. ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವನ್ನು ರಾಷ್ಟ್ರಧ್ವಜ ಅಂತೇಳಿ ಪರಿಗಣಿಸಲಾಗಿದೆ. ನಾವು ರಾಷ್ಟ್ರಧ್ವಜ ಯಾವಾಗ ಅಂಗೀಕಾರ ಮಾಡ್ಕೊಂಡಿವಿ ಅಂಥೇಳಿ ಕ್ವಶನ್ ಆಗಿದ್ದರೆ 1947 ಅಂತೇಳಿ ಹೇಳಬೇಕು. ಹಾಗೆ ಡೇಟ್ ಕೇಳಿದರೆ ಜುಲೈ 22. ಇವಾಗ ರಾಷ್ಟ್ರಧ್ವಜದ ಇತಿಹಾಸ 1857ರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮ, ಸಿಪಾಯಿ ದಂಗೆ ಭಾರತೀಯರಲ್ಲಿ ಸ್ವತಂತ್ರದ ಪರಿಕಲ್ಪನೆ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ರಾಷ್ಟ್ರಧ್ವಜದ ಇತಿಹಾಸ ಅಂದ್ರೇ ರಾಷ್ಟ್ರಧ್ವಜ ಹೆಂಗೆ ಉಗಮ ಆಯಿತು, ಅದು ಹೆಂಗೆ ಹುಟ್ಕೊಳ್ತು ಅಂಥೇಳಿ ಅದ್ರ ಬಗ್ಗೆ ಇದು. 1857ರಲ್ಲಿ ಏನಾಗುತ್ತೆ, ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತೈತೆ. ಅದನ್ನು ಬ್ರಿಟಿಷರು ಏನು ಕರೀತಾರೆ, ಸಿಪಾಯಿ ದಂಗೆ ಅಂತೇಳಿ ಕರೀತಾರೆ. ಈ ಒಂದು ದಂಗೆ ಏನು ಮಾಡುತ್ತೆ, ಭಾರತದಲ್ಲಿ ಸ್ವತಂತ್ರದ ಪರಿಕಲ್ಪನೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತೈತೆ ಈ ದಂಗೆಯಿಂದ. ನಂತರದ ದಿನಗಳಲ್ಲಿ ರಾಷ್ಟ್ರಪ್ರೇಮ ಮೆರೆಯುವ ಪ್ರತೀಕವಾಗಿ ರಾಷ್ಟ್ರಧ್ವಜ ತಯಾರಿಕೆಗೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಈಗ ನಮ್ಮ ದೇಶಕ್ಕೊಂದು ಧ್ವಜ ಬೇಕಲ್ವಾ, ನಮ್ಮ ದೇಶ ಅಂತೇಳಿ ನಾವು ಹೆಂಗೆ ಪ್ರತಿನಿಧಿಸೋದು, ಅದಕ್ಕೋಸ್ಕರ ಏನು ಮಾಡಿದ್ರು, ಒಂದು ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಿಕೊಂಡ್ರು. ಭಾರತದಲ್ಲಿ ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7, 1906ರಂದು ಏನು ಮಾಡುತ್ತೆ, ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಆರೋಹಣಗೊಳಿಸಲಾಯಿತು. ಅಂದರೆ ಭಾರತದಲ್ಲಿ ಪ್ರಥಮ ರಾಷ್ಟ್ರಧ್ವಜ ಯಾವಾಗ ಆರೋಹಣಗೊಳಿಸಲಾಯಿತು ಅಂತಂದರೆ, ಯಾವಾಗ ಮಾಡಲಾಯಿತು ಅಂದರೆ ಹಾರಿಸಲಾಯಿತು ಅಂತಂದರೆ ಆಗಸ್ಟ್ 7, 1906. ಇದು ನೆನ್ಪಿಟ್ಕೋಬೇಕಿದು. ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಏನು ಮಾಡ್ತಾರೆ, ಆರೋಹಣ ಮಾಡ್ತಾರೆ. ಆರೋಹಣ ಅಂದರೆ ಏರಿಸೋದು, ಧ್ವಜ ಏರಿಸೋದು. ಅವರೋಹಣ ಅಂದರೆ ಧ್ವಜವನ್ನು ಇಳಿಸೋದು. ಇವು ಎರಡು ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಪ್ರಥಮವಾಗಿ ಹಾರಿಸಿದ ಎಲ್ಲಿ ಅಂತ ಕೇಳಿದ್ರೆ ಕಲ್ಕತ್ತಾದಲ್ಲಿ. ಎಷ್ಟರಲ್ಲಿ ಅಂದರೆ 1906ರಲ್ಲಿ. ಯಾವ ಪ್ಲೇಸಲ್ಲಿ ಅಂದರೆ ಪಾರ್ಸಿ ಬಾಗನ್ ಎಂಬ ಪ್ಲೇಸಲ್ಲಿ. ಇದೆಲ್ಲ ಕ್ವಶನ್ ಆಗಿದ್ದಾವೆ CET ಹಿಂದಿನ ಕ್ವಶನ್ ಪೇಪರಲ್ಲಿ. ಈ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಒಂದೇ ಮಾತರಂ ಇದೆ. ರಾಷ್ಟ್ರಧ್ವಜದ ಮಧ್ಯದಲ್ಲಿ ಏನು ಬರೆದಿದ್ದಾರೆ, ಒಂದೇ ಮಾತರಂ ಅಂತೇಳಿ ಬರೆದಿದ್ದಾರೆ. 1907ರಲ್ಲಿ ಸಚೇಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟ ರಾಷ್ಟ್ರಧ್ವಜವನ್ನು ಮೇಡಮ್ ಕಾಮಾ ಹಾಗೂ ಇತರೆ ಕ್ರಾಂತಿಕಾರಿಗಳು ಆರೋಹಣಗೊಳಿಸಿದರು. ಏನು ಮಾಡಿದ್ರು, 1907ರಲ್ಲಿ ಸತ್ಯೇಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಇವರಿಬ್ಬರಿಂದ ರಚಿಸಲ್ಪಟ್ಟಂಥ ರಾಷ್ಟ್ರಧ್ವಜವನ್ನು ಮೇಡಮ್ ಕಾಮಾ ಏನು ಮಾಡ್ತಾರೆ ಹಾಗೂ ಇತರ ಕ್ರಾಂತಿಕಾರಿಗಳು ಸೇರಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಧ್ವಜವನ್ನು ಏರಿಸ್ತಾರೆ. ಇದು ನಿಮಗೆ ತಿಳಿದಿರಬೇಕಿದು, ಇಂಪಾರ್ಟೆಂಟ್ ಇದ್ದಾರೆ, ಬಾಕ್ಸಲ್ಲೆಲ್ಲ ಬರೋದು, ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. 1916ರಲ್ಲಿ ವೆಂಕಯ್ಯನವರು ಈಗಿನ ಆಂಧ್ರ ಪ್ರದೇಶದವರು.
ವೆಂಕಯ್ಯನವರು ಯಾವ ರಾಜ್ಯದವರು ಅಂದರೆ ಅದು ಆಂಧ್ರ ಪ್ರದೇಶದ. ಸುಮಾರು 30 ಮಾದರಿಯ ರಾಷ್ಟ್ರಧ್ವಜವನ್ನು ಏನು ಮಾಡ್ತಾರೆ ಅವರು ತಯಾರಿಸಿ ಮನು ಜಾತಕಂ ಎಂಬ ಪುಸ್ತಕದಲ್ಲಿ ಪ್ರಕಟಣೆ ಮಾಡ್ತಾರೆ. 1916ರಲ್ಲಿ ವೆಂಕಯ್ಯನವರು ಏನು ಮಾಡ್ತಾರೆ ಅಂದರೆ ಸುಮಾರು 30 ಮಾದರಿಯ ರಾಷ್ಟ್ರಧ್ವಜಗಳನ್ನು ತಯಾರಿಸಿ ಅವರು ಪುಸ್ತಕವಾದಂತಹ ಮನು ಜಾತಕಂ ಎಂಬ ಪುಸ್ತಕದಲ್ಲಿ ಏನು ಮಾಡ್ತಾರೆ ಪ್ರಕಟಣೆ ಮಾಡ್ತಾರೆ. ಸ್ವತಂತ್ರ ಸಂಗ್ರಾಮವು ನಿರ್ದಿಷ್ಟ ರೂಪ ಪಡೆದು ಹೋಮ್ ರೂಲ್ ಚಳವಳಿ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಆ್ಯನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕರವರಿಂದ ತೃತೀಯ ರಾಷ್ಟ್ರಧ್ವಜವನ್ನಾಯಿತು ಅಂದರೆ ಆರೋಹಣಗೊಳಿಸಲಾಯಿತು. ಅಂದರೆ 3ನೇ ರೀತಿಯ ರಾಷ್ಟ್ರಧ್ವಜವನ್ನು ಏನು ಮಾಡಿದ್ರು ಆ್ಯನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕರು ಏನು ಮಾಡ್ತಾರೆ ಆರೋಹಣಗೊಳಿಸ್ತಾರೆ, ಅಂದರೆ ಆ ಧ್ವಜವನ್ನು ಏರಿಸ್ತಾರೆ. 1921ರಲ್ಲಿ ವಿಜಯವಾಡದಲ್ಲಿ ಅಂದಿನ ವಿಜಯವಾಡಕ್ಕೆ ಅಂದು ಏನು ಕರೀತಿದ್ರು ಅಂದರೆ ಆವಾಗ ಬೇಜ್ವಾಡ ಅಂತೇಳಿ ಕರೀತಿದ್ರು, ಇವಾಗ ವಿಜಯವಾಡ ಅಂತೇಳಿ ಕರೀತಾರೆ. ವಿಜಯವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಏನು ಮಾಡ್ತಾರೆ ಅಂದರೆ ಹಸಿರು ಕೆಂಪು ಪಟ್ಟಿ ಮತ್ತು ನೂಲುವ ಚರಕ ಇರುವ ಧ್ವಜವನ್ನು ಅರ್ಪಿಸ್ತಾರೆ. ವೆಂಕಯ್ಯನವರು ಏನು ಮಾಡ್ತಾರೆ ಅಂದರೆ ಅವರು ಒಂದು ಧ್ವಜವನ್ನು ತಯಾರಿಸಿದರೆ ಆ ಧ್ವಜ ಯಾವುದಂದರೆ ಹಸಿರು ಕೆಂಪು ಮತ್ತು ನೂಲುವ ಚಕ್ರ ಇರುವಂಥ ಒಂದು ಧ್ವಜವನ್ನು ಗಾಂಧೀಜಿಯವರಿಗೆ ಕೊಡ್ತಾರೆ. ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಸ್ಕೊಳ್ಳುವಂಥೇಳಿ ಸಲಹೆ ಹೇಳ್ತಾರೆ. ಅವರು ಏನು ಮಾಡಿದರೆ ಹಸಿರು ಮತ್ತು ಕೆಂಪು ಎರಡೇ ಬಣ್ಣ ಹಾಕಿದ್ರು, ಬಿಳಿ ಬಣ್ಣ ಸೇರಿಸ್ಕೊಳ್ಳಿ ಅಂತೇಳಿ ಅವ್ರು ಏನು ಮಾಡ್ತಾರೆ ಸಲಹೆಯನ್ನು ಗಾಂಧೀಜಿಯವರು ನೀಡ್ತಾರೆ. ಅವರ ಸಲಹೆ ಅಂತ ಏನು ಮಾಡ್ತಾರೆ ಅವರು 4ನೇ ಧ್ವಜ ಸಿದ್ಧವಾಗ್ತೈತೆ. 4ನೇ ಧ್ವಜ ಸಿದ್ಧವಾಯಿತು. 3 ಧ್ವಜಗಳು ಅದು ಮತ್ತು ಇದು 4ನೇ ಧ್ವಜ ಗಾಂಧೀಜಿಯವರು ಹೇಳಿರೋದು. ಆಮೇಲೆ ರಾಷ್ಟ್ರಧ್ವಜದ ಇತಿಹಾಸದಲ್ಲಿ 1931 ಅತ್ಯಂತ ವಿಶಿಷ್ಟವಾಗಿರ್ತೈತೆ. ಯಾಕೆ ವಿಶಿಷ್ಟ ಇರ್ತದೆ ಅಂತ ನೋಡೋಣ. ಏನಿರ್ತಂತೆ ರಾಷ್ಟ್ರಧ್ವಜದ ಇತಿಹಾಸದಲ್ಲಿ 1931 ಏನಿರುತ್ತೆ ಅಂದರೆ ಅತಿ ವಿಶಿಷ್ಟವಾದಂತಹ ಒಂದು ವಿಷಯ ಆಗಿರುತ್ತಂತೆ. ಈ ವರ್ಷದಲ್ಲಿ ಏನಾಯ್ತಂದರೆ ಕರಾಚಿಯಲ್ಲಿ, ಈಗಿನ ಪಾಕಿಸ್ತಾನದಲ್ಲಿದೆ, ಕರಾಚಿಯಲ್ಲಿದೆ ಅಂದರೆ ಈಗಿನ ಪಾಕಿಸ್ತಾನದಲ್ಲಿದೆ, ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯು ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದಾಗಿ ಧ್ವಜರಚನಾ ಸಮಿತಿಯೊಂದನ್ನು ರಚಿಸಲಾಯಿತು. ಏನು ಮಾಡಿತು ಕರಾಚಿ ಅಧಿವೇಶನದಲ್ಲಿ ರಾಷ್ಟ್ರಧ್ವಜದ ಪ್ರಾಮುಖ್ಯತೆ ಏನು ಮಾಡ್ತು ಬಲವಾಗಿ ಪ್ರತಿನಿಧಿಸಬೇಕು, ಅಂದರೆ ಅದಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂಥೇಳಿ ಏನು ಮಾಡ್ತು ಒಂದು ಧ್ವಜ ರಚನಾ ಸಮಿತಿ ಏನು ಮಾಡ್ತದೆ ರಚಿಸ್ತೈತೆ. ಎಲ್ಲ ರಚಿಸಲಾಯಿತು ಧ್ವಜ ಸಮಿತಿ ಅಂತ ಕೇಳಿದ್ರೆ ಅದು ಕರಾಚಿ ಅಧಿವೇಶನದಲ್ಲಿ. ಹತ್ತೊಂಬತ್ತು ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಪುನಃ ಸಭೆ ಸೇರಿ 3 ಬಣ್ಣಗಳಿಂದ ಕೂಡಿದ ಮಧ್ಯ ಚರಕವನ್ನು ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು ರಾಷ್ಟ್ರಧ್ವಜ. ಇದು 3 ಸಮಗಾತ್ರದ ಪಟ್ಟಿಗಳನ್ನು ಮೇಲಿನ ಬಣ್ಣ ಯಾವುದಿರಬೇಕಂದ್ರೆ ಕೇಸರಿ ಇರಬೇಕು, ಮಧ್ಯದಲ್ಲಿ ಬಿಳಿ ಇರಬೇಕು, ಕೆಳಗಿನ ಪಟ್ಟಿಯಲ್ಲಿ ಹಸಿರು ಇರಬೇಕು ಅಂತ ಹೇಳ್ತದೆ. ಪ್ರಥಮ ಬಾರಿಗೆ ಈ ಧ್ವಜವನ್ನು ಕಾಂಗ್ರೆಸ್ ಸಮಿತಿ ಏನು ಮಾಡುತ್ತೆ ಅಧಿಕೃತವಾಗಿ ರಾಷ್ಟ್ರಧ್ವಜ ಅಂಥೇಳಿ ಸೂಚಿಸುತ್ತೆ, ಅಂದರೆ ಅಂಗೀಕಾರ ಮಾಡಿಕೊಳ್ಳುತ್ತೆ. ಅದು ರಾಷ್ಟ್ರಧ್ವಜವನ್ನು ಹಿಂದಿನ ಧ್ವಜದಲ್ಲಿನ ತ್ರಿವರ್ಣಗಳನ್ನು ಹಾಗೆಯೇ ಉಳಿಸಿಕೊಂಡು 3 ಬಣ್ಣಗಳನ್ನು ಹಾಗೆಯೇ ಉಳಿಸಿಕೊಂಡು ಬಿಳಿ ಪಟ್ಟಿಯಲ್ಲಿರುವಂತಹ ಚರಕವನ್ನು ಬದಲಾವಣೆ ಮಾಡ್ತಾರೆ. ಆ ಚರಕ ತೆಗೆದು ಏನು ಮಾಡ್ತಾರೆ ಅಂದರೆ ಅಶೋಕ ಧರ್ಮಚಕ್ರವನ್ನು ಸೇರಿಸ್ತಾರೆ. ಗಾಂಧೀಜಿ ಚರಕ ತೆಗೆದು ಅಶೋಕನ ಚಕ್ರವನ್ನು ಅಲ್ಲಿ ಸೇರಿಸ್ತಾರೆ. ಅಶೋಕ ಚಕ್ರದಲ್ಲಿ 24 ಗೆರೆಗಳಿದ್ದಾವೆ. ಆ 24 ಗೆರೆಗಳು ಏನು ಸೂಚಿಸ್ತವೆ ಅಂದರೆ 24 ಗಂಟೆಗಳನ್ನು ಸೂಚಿಸುತ್ತವೆ. ಕೇಸರಿ, ಬಿಳಿ, ಹಸಿರು ಬಣ್ಣದ ಪಟ್ಟಿಗಳೊಂದಿಗೆ ಮಧ್ಯದಲ್ಲಿ ಅಶೋಕ ಚಕ್ರ ಹೊಂದಿರುವ ತ್ರಿವರ್ಣವನ್ನು ಏನು ಮಾಡ್ತಾರೆ ಅಂದರೆ ಧ್ವಜವನ್ನು ನಿರ್ಮಾಣ ಮಾಡ್ತಾರೆ. ಸಂವಿಧಾನ ಸಮಿತಿಯು ಜುಲೈ 22, 1942 ಏನಾಯ್ತು ಅಂದರೆ ಪ್ರಥಮ ರಾಷ್ಟ್ರಧ್ವಜವನ್ನು ಅಂಗೀಕರಿಸುತ್ತೆ. ಈ ಧ್ವಜವನ್ನೇ ನಾವು ನೋಡ್ತೀವಿ. ಇದು ನಿಮಗೆ ತಿಳಿದಿರಬೇಕಿದೆ ಏನಂತೇಳಿ. ಕೇಸರಿ, ಬಿಳಿ, ಹಸಿರು ಈ 3 ಬಣ್ಣ ನಮ್ಮ ಧ್ವಜದಲ್ಲಿದ್ದಾವೆ ತಾನೆ. ಹಾಗಾದರೆ ಕೇಸರಿ ಏನನ್ನು ಸೂಚಿಸುತ್ತೆ ಅಂತಂದರೆ ತ್ಯಾಗ, ಶೌರ್ಯ ಮತ್ತು ಅಭಿಮಾನಗಳ ಸಂಕೇತ. ಕೇಸರಿ ಏನು ಸೂಚಿಸುತ್ತೆ? ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಕೇಸರಿ ಏನೇನು ಸೂಚಿಸುತ್ತೆ, ಬಿಳಿ ಏನೇನು ಸೂಚಿಸುತ್ತೆ, ಹಸಿರು ಏನೇನು ಸೂಚಿಸುತ್ತೆ ಅಂತ 3 ಕ್ವಶನ್ ಕೇಳ್ತಾರೆ. ಅದಕ್ಕೆ ನೆನ್ಪಿಟ್ಕೋಬೇಕು ನಾವು. ಬಿಳಿ ಏನು ಸೂಚಿಸುತ್ತೆ ಅಂದರೆ ಶಾಂತಿ, ಸತ್ಯ, ಪರಿಶುದ್ಧತೆ. ಶಾಂತಿ, ಸತ್ಯ, ಪರಿಶುದ್ಧತೆ ಬಗ್ಗೆ ಬಿಳಿ ಸೂಚಿಸುತ್ತೆ. ಹಾಗಾದರೆ ಹಸಿರು ಏನು ಸೂಚಿಸುತ್ತೆ ಅಂದರೆ ಸಮೃದ್ಧಿ, ಪ್ರಾಮಾಣಿಕತೆ, ಚೈತನ್ಯದ ಸಂಕೇತ. ಸಮೃದ್ಧಿ, ಪ್ರಾಮಾಣಿಕತೆ, ಚೈತನ್ಯದ ಸಂಕೇತ. ಧರ್ಮಚಕ್ರ ಇದೆಯಲ್ಲ ಅದು ಏನು ಸೂಚಿಸುತ್ತೆ ಅಂದರೆ ಅವನು ಪ್ರಗತಿಯ ದ್ಯೋತಕವಾಗಿ ಆ ಚಕ್ರವನ್ನು ಸೂಚಿಸುತ್ತೆ ಅಂತ.
ಇವಾಗ ರಾಷ್ಟ್ರಧ್ವಜ ಮುಗಿತು. ಇವಾಗ ರಾಷ್ಟ್ರಗೀತೆ, ಅದರ ಇತಿಹಾಸ. ರಾಷ್ಟ್ರಗೀತೆ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಜನಗಣ ಮನ ನಮ್ಮ ರಾಷ್ಟ್ರಗೀತೆ. ನಮ್ಮ ರಾಷ್ಟ್ರಗೀತೆ ಅದು ಜನಗಣ ಮನ. ಇದು ಯಾರು ರಚನೆ ಮಾಡಿದೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ಅವರಿಗೆ ಗುರುದೇವ ಅಂತೇಳಿ ಕರಿತೀವಿ. 1911ರಲ್ಲಿ ಏನು ಮಾಡ್ತಾರೆ ಇವರು, ಬಂಗಾಲಿ ಭಾಷೆಯಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ. ಈ ಗೀತೆ 5 ಪ್ಯಾರೆಗಳನ್ನು ಹೊಂದಿದೆ. ಎಷ್ಟು ಸ್ಟ್ಯಾಂಜ ಇದೆ ಅಂತಂದರೆ ಇದು 5 ಪ್ಯಾರೆಗಳನ್ನು ಹೊಂದಿದೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆ ಏನು ಮಾಡಿದ್ದಾರೆ, ರಚಿಸಿದ್ದಾರೆ. ಇದು ಬಂಗಾಳಿ ಭಾಷೆಯಲ್ಲಿರುವಂಥ ಪುಸ್ತಕ. ಇದು 5 ಪ್ಯಾರೆಗಳು ಹೊಂದಿದೆ. ಮೊದಲ ಪ್ಯಾರವನ್ನು ನಮ್ಮ ರಾಷ್ಟ್ರಗೀತೆಯಲ್ಲಿ ಏನು ಮಾಡಿದ್ದಾರೆ, ನಾವು ಆರಿಸಿಕೊಂಡು ಅದನ್ನು ರಚಿಸ್ಕೊಂಡಿದ್ದೀವಿ ಅಂತ ಅರ್ಥ. ನಮ್ಮ ರಾಷ್ಟ್ರಗೀತೆಯನ್ನು ಅಂದರೆ ಮೊದಲ ಪ್ಯಾರದಲ್ಲಿ ಏನು ಮಾಡಲಾಗಿದೆ, ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಲಾಗಿದೆ. ಈ ಪದ್ಯದ ಸಾಲುಗಳ ಆನಂತರ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ಏನು ಬಂಗಾಳ ಭಾಷೆಯಲ್ಲಿ ಒಂದು ಪದ್ಯ ಬರೀತಾರೆ, ಅದು 5 ಪ್ಯಾರಾಗ್ರಾಫ್ ಇರುತ್ತೆ. 5 ಪ್ಯಾರಾಗ್ರಾಫಲ್ಲಿ ನಾವೇನು ಮಾಡೀವಿ ಅಂದರೆ ಮೊದಲನೇ ಪ್ಯಾರಾಗ್ರಾಫದ ಸಾಲುಗಳನ್ನು ನಮ್ಮ ರಾಷ್ಟ್ರಧ್ವಜದಲ್ಲಿ ರಾಷ್ಟ್ರಗೀತೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಪದ್ಯದ ಸಾಲುಗಳು ಏನು ಹೇಳ್ತವೆ ಅಂತಂದರೆ, ಸಾಲುಗಳು ಪದ್ಯದ ಫಸ್ಟ್ ಪ್ಯಾರಾಗ್ರಾಫ್ ಮುಗಿದ ಮೇಲೆ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಹೇಳ್ತವೆ. ಈ ಸಾಲು ಸೇರಿದ ಭಾಗವೇ ನಮ್ಮ ರಾಷ್ಟ್ರಗೀತೆ ಆಗಿದೆ ಅಂತೇಳಿ ಹೇಳ್ತಾರೆ. ಇವಾಗ ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ರಚನಾ ಸಭೆಯು ಐತಿಹಾಸಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ಜನಗಣ ಮನ ಗೀತೆಯನ್ನು ಹಾಡಲಾಯಿತು. ಜನಗಣ ಮನ ಗೀತೆಯನ್ನು ಮಧ್ಯರಾತ್ರಿಯಲ್ಲಿ ಆಗಸ್ಟ್ 14ರಿಂದ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳ್ತೀವಲ್ಲ, ಆವಾಗ ಮಧ್ಯರಾತ್ರಿಯಲ್ಲಿ ಏನಾಯಿತು, ಈ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15ರಂದು ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಿಸ್ತೀವಿ. ಪ್ರತಿ ವರ್ಷ ಏನು ಮಾಡ್ತೀವಿ, ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಆಗಸ್ಟ್ 15ನ್ನು ನಾವು ವಿಜೃಂಭಣೆಯಿಂದ ನಮ್ಮ ದೇಶದ ಎಲ್ಲೆಡೆ ಆಚರಣೆ ಮಾಡ್ತೀವಿ. ಆವಾಗ ಏನು ಮಾಡ್ತೀವಿ, ರಾಷ್ಟ್ರಗೀತೆಯನ್ನು ಹೇಳ್ತೀವಿ. ಸ್ವತಂತ್ರ ಭಾರತ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣ ಮನವನ್ನು ಅಧಿಕೃತ ರಾಷ್ಟ್ರಗೀತೆ ಅಂತ ಏನು ಮಾಡ್ತೈತಿ, ಅಂಗೀಕಾರ ಮಾಡ್ತೈತಿ. ರಾಷ್ಟ್ರಗೀತೆಯನ್ನು ನಿಯಮದಂತೆ 48ರಿಂದ 52 ಸೆಕೆಂಡ್ಗಳವರೆಗೆ ಮುಗಿಸಬೇಕು. ಇದನ್ನು ಕೂಡ ಕ್ವಶನ್ ಆಗಿದೆ. ನಮ್ಮ ರಾಷ್ಟ್ರಗೀತೆ ಎಷ್ಟು ಒಳಗೆ ಮುಗಿಸ್ಬೇಕು ಅಂದರೆ 48 ಸೆಕೆಂಡ್ನಿಂದ 52 ಸೆಕೆಂಡ್ಗಳವರೆಗೆ ಆ ಹಾಡವನ್ನು ಮುಗಿಸಿರ್ಬೇಕು ನಾವು. ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಕೊಡದಿರುವುದು ಹಾಗೂ ರಾಷ್ಟ್ರಗೀತೆಯ ಹಾಡುವಿಕೆಗೆ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಪ್ರತಿಯೊಬ್ಬರು ಭಾರತೀಯ ನಾಗರಿಕರೇ ನೋಡಬೇಕಂದ್ರೆ ರಾಷ್ಟ್ರಧ್ವಜಗೆ ಮತ್ತು ರಾಷ್ಟ್ರಗೀತೆಗೆ ಏನು ಕೊಡಬೇಕಂದ್ರೆ ಗೌರವವನ್ನು ಸೂಚಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತೈತಿ. ಇವಾಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. ಇಲ್ಲಿ ಪ್ರಶ್ನೋತ್ತರಗಳು ಬಿಡಿಸೋಣ. ಅಭ್ಯಾಸ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಹೇಳಬೇಕು. ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರಾಷ್ಟ್ರಗೀತೆ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಬೆಂಗಾಲಿ ಭಾಷೆಯಲ್ಲಿ ರಚಿತವಾಗಿದೆ. ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದೊಳಗೆ ಹಾಡಬೇಕು? 48ರಿಂದ 52 ಸೆಕೆಂಡ್ ಒಳಗಾಗಿ ಹಾಡಬೇಕು. ನಮ್ಮ ರಾಷ್ಟ್ರಧ್ವಜವು ಎಷ್ಟು ಬಣ್ಣಗಳನ್ನು ಹೊಂದಿದೆ ಅಂದರೆ 3 ಬಣ್ಣಗಳನ್ನು ಹೊಂದಿದೆ. ಅವು ಯಾವ್ಯಾವು ಅಂದರೆ ಕೇಸರಿ, ಬಿಳಿ, ಹಸಿರು. ಇವಾಗ ಈ ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. 2-3 ವಾಕ್ಯದಲ್ಲಿ ಬರೀಬೇಕು. ನಮ್ಮ ರಾಷ್ಟ್ರಧ್ವಜದ ಸಂಕ್ಷಿಪ್ತ ಇತಿಹಾಸ ತಿಳಿಸಿ. ನಮ್ಮ ರಾಷ್ಟ್ರಧ್ವಜದ ಹೆಂಗೆ ಉಗಮ ಆಯಿತು ಅಂತ ಕೊಟ್ಟಿದ್ದಾರಲ್ಲ, ಅದು ನೋಡ್ಕೊಂಡು ಬರೀರಿ ರಾಷ್ಟ್ರಧ್ವಜದ ಬಗ್ಗೆ. 2ನೇ ಕ್ವಶನ್, ರಾಷ್ಟ್ರಗೀತೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಬರೀ. ರಾಷ್ಟ್ರಗೀತೆಯನ್ನು ಕೂಡ ಹೆಂಗೆ ಉಗಮವಾಯಿತು ಅಂತ ಅದ್ರ ಬಗ್ಗೆ ಕೂಡ ಇತಿಹಾಸ ಇದೆ, ಅದನ್ನು ತಿಳ್ಕೊಂಡು ಬರೀರಿ ಬುಕ್ಕನ್ನು ನೋಡಿಕೊಂಡು. ಆ ಪಟ್ಟಿಯಲ್ಲಿರುವ ಪದಗಳನ್ನು ಪಟ್ಟಿಯಲ್ಲಿರುವ ಪದಗಳಿಗೆ ಹೊಂದಿಸಿ ಬರೀಬೇಕು. ಅಂದರೆ ಹೊಂದಿಸಿ ಬರೀಬೇಕು. ನೋಡಿರಿ, ಆ ಪಟ್ಟಿಯಲ್ಲಿ 5 ಕೊಟ್ಟಿದ್ದಾರೆ, ಆದರೆ ಪಟ್ಟಿಯಲ್ಲಿ ಹೊಂದಿಸೋಕ್ಕೆ 6 ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಯಾವ್ಯಾವ ಗೊತ್ತಿದೆ ನಾವು ಕರೆಕ್ಟಾಗಿ ಹೊಂದಿಸಿ. ಆ ಪಟ್ಟಿಯಲ್ಲಿ ಆಗಸ್ಟ್ 7, 1906. 2ನೇದು ಜುಲೈ 22, 1947. 3ನೇದು ಆಗಸ್ಟ್ 14, 1947. ಜನವರಿ 24, 1950. 1911. ಇದಾಯಿತು. ಪಟ್ಟಿಯಲ್ಲಿ ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ಜನಗಣ ಮನ ರಾಷ್ಟ್ರಗೀತೆಯನ್ನು ಚಾರಿತ್ರಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ಹಾಡಲಾಯಿತು. ಪ್ರಥಮ ರಾಷ್ಟ್ರಧ್ವಜದ ಆರೋಹಣ ಆಯಿತು. ಸಂವಿಧಾನ ಸಮಿತಿಯ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿತು. ರಾಷ್ಟ್ರಗೀತೆಯ ಅಂಗೀಕಾರ ಆಯಿತು ಅಂಥೇಳಿ ನೋಡಿರಿ. 1906ರಲ್ಲಿ ಏನಾಗುತ್ತೆ, ಪ್ರಥಮ ರಾಷ್ಟ್ರಧ್ವಜ ಏನು ಮಾಡ್ತೀವಿ ನಾವು ಹಾರಿಸ್ತೀವಿ. 1906. ಜುಲೈ
ಜುಲೈ 22, 1947ರಂದು ಏನಾಗುತ್ತೆ, ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಗೀತೆ ಏನಾಗುತ್ತೆ, ಅಂಗೀಕಾರ ಆಗುತ್ತೆ. ಆಮೇಲೆ ಆಗಸ್ಟ್ 14, 1947ರಲ್ಲಿ ಏನಾಗುತ್ತೆ ನೋಡಲಿದೆ ಅದು ನೋಡ್ರಿ, ಚಾರಿತ್ರಿಕ ಮಧ್ಯರಾತ್ರಿಯಲ್ಲಿ ಅಧಿವೇಶನದಲ್ಲಿ ಈ ಹಾಡವನ್ನು ಹಾಡ್ತಾರೆ, ಅಂದರೆ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಅವಾಗ. ಜನವರಿ 24, 1950ರಲ್ಲಿ ಏನಾಗುತ್ತೆ, ರಾಷ್ಟ್ರಗೀತೆ ಅಂಗೀಕಾರ ಆಗುತ್ತೆ ಅವಾಗ. ನೋಡ್ರಿ ಅದು ಎಲ್ಲಿದೆ, ನೋಡ್ರಿ ರಾಷ್ಟ್ರಗೀತೆ ಅಂಗೀಕಾರ ಆಗ್ತೈತೆ. 1911ರಲ್ಲಿ ಏನಾಗುತ್ತೆ, ರಾಷ್ಟ್ರಗೀತೆಯನ್ನು ಬಂಗಾಳ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಆದರೆ ಉಳಿದಿಂದು ಸ್ವತಂತ್ರ ದಿನಾಚರಣೆಯಲ್ಲಿ ಇಸ್ವಿಯಲ್ಲಿ ಅದೊಂದು ಎಕ್ಸ್ಟ್ರಾ ಆಗಿ ಉಳ್ಕೊಳ್ಳುತ್ತೆ. ಇಲ್ಲಿಗೆ ಏನಾಯ್ತಂದರೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಇದು 8ನೇ ತರಗತಿಯ ಮಕ್ಕಳಿಗೂ ಯೂಸ್ ಆಗುತ್ತೆ. ಹಾಗೂ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿರೋ ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.